ಮಾತಾಡು ಮಾತಾಡು ಅಂತ ಹೇಳ್ತಾರೆ. ನಾನು ಏನು ಮಾತಾಡಿ, ನೀವೇ ಹೇಳಿ. ನಯನ ಹೋಮ್ಗೆ ವೆಲ್ಕಮ್. ಇವತ್ತು ನಾವು ಉಡುಪಿಗೆ ಬಂದಿದ್ದೇವೆ. ಉಡುಪಿಯಲ್ಲಿ ಹತ್ತಿರದಲ್ಲಿರುವ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ. ಯಾವ ದೇವಸ್ಥಾನ ಅಂತ ಬನ್ನಿ ನೋಡುವ. ನಾವು ಯಾವಾಗಲೂ ಬೇರೆ ಕಡೆದ್ದೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ. ಇಲ್ಲಿ ಉಡುಪಿಯಲ್ಲಿದ್ದು ಉಡುಪಿ ಹತ್ತಿರದ್ದೇ ದೇವಸ್ಥಾನಕ್ಕೆ ಹೋಗಲಿಲ್ಲ, ಅದಕ್ಕೆ ಹೋಗುವ ಅಂತ ಆಯಿತು, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ನೀಲಾವರ ಗೋಶಾಲೆಗೆ ಬಂದಿದ್ದೇವೆ. ನೋಡಿ, ಬನ್ನಿ ಹೋಗಿ ನೋಡುವ. ನೋಡಿ, ಇಲ್ಲೇ 2 ಉಂಟು ಬೋರಿ. ಅದು ಒಂದು ದನ ಅಲ್ವಾ? ಹೌದಾ, ಒಂದು ದನ ಕಾಣಬೇಕು. ನೋಡಿ, ಹೀಗೆ ಓಪನ್ ಜಾಗದಲ್ಲೇ ಉಂಟು. ಬಾ ಬಾ, ಎಂತ ಮಾಡುವುದಿಲ್ಲ, ಬಾ. ನೋಡಿ, ಇಲ್ಲಿ ತುಂಬ ಉಂಟು ದನಗಳು. ನೋಡಿ, ಇಲ್ಲೆಲ್ಲರದು ಚಿಕ್ಕ ಚಿಕ್ಕದೇ. ಅದನ್ನು ನೋಡಿ ಎಷ್ಟು ಚಿಕ್ಕದು. ಅಲ್ಲೊಂದು ಕುದುರೆ ಉಂಟು, ಬಿಳಿಯೇ, ಎಷ್ಟು ಚೆಂದ ಉಂಟು. ಇಲ್ಲಿ ನೋಡಿ, 1,000ಕ್ಕಿಂತ ಹೆಚ್ಚು ದನ, ಕರು ಮತ್ತು ಬೋರಿಗಳು ಉಂಟು. ನೋಡಿ, ಸುತ್ತ ತೋರಿಸು. ಎಲ್ಲ ಓಪನ್ ಜಾಗದಲ್ಲಿ ಹೀಗೆ ಬಿಟ್ಟಿದ್ದಾರೆ. ನೋಡಿ, ಇದೊಂದು ಕಾಡಿನ ಮಧ್ಯದಲ್ಲಿ ಇದ್ದಾಗೆ ನೋಡಿ. ಇದು ಕಾಳಿಂಗ ಮರ್ದನ ಶ್ರೀಕೃಷ್ಣ. ಇದು ಪುಣ್ಯಕೋಟಿ ತೀರ್ಥ. ಬನ್ನಿ ಮುಂದೆ ಹೋಗೋಣ. ಇದು ನೀಲಾವರ ಮಹತಾಬಾರ್ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ. ಇದು ವೀರಭದ್ರ ದೇವರು ನೀಲಾವರದ್ದು. ನಾನೆಲ್ಲ ಬಿಟ್ಟು ಬಂದದ್ದೇ ಮಾರೆ. ನಾನಲ್ಲಿ ವಿಡಿಯೋ ತೆಗೆದಿದ್ದೇನೆ. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಬನ್ನಿ. ಯಾವಾಗಲೂ ನಾವು ಒಬ್ಬರೇ ಹೋಗೋಕ್ಕಿಂತ ಫ್ಯಾಮಿಲಿ, ನಾವೇ 4 ಜನ ಯಾವಾಗಲೂ ಹೋಗ್ತಿದ್ದದ್ದು. ಅಣ್ಣ, ಅತ್ತಿಗೆ, ಮಕ್ಕಳೊಟ್ಟಿಗೆಲ್ಲ ಬರಲಿಕ್ಕೆ ಖುಷಿ ಆಗ್ತದೆ. ಇವಳು ಗುರ್ತ ಇರ್ಬೋದಲ್ಲ, ಡ್ಯಾನ್ಸಲ್ಲೆಲ್ಲ ಬಂದಿರ್ತಾರಲ್ಲ. ನಮ್ಮ ಪಯಣ ಈಗ ಮಂದಾರ್ತಿಗೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದಾರ್ತಿ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಉಂಟು ನೋಡಿ. ನಾನು 8ನೇ ಕ್ಲಾಸಲ್ಲಿರುವಾಗ ಈ ದೇವಸ್ಥಾನಕ್ಕೆ ಬಂದದ್ದು. 20 ವರ್ಷದವರೆಗೆ ಆಯಿತು. ಇವರಿಬ್ಬರದ್ದು ಎಂಥದ್ದು ಸಮಸ್ಯೆ ಆಗ್ತಾ ಉಂಟು, ಎಂತ ಹೇಳ? ಡ್ಯಾನ್ಸ್ ಮಾಡಬೇಕಂತೆ, ನೆಟ್ವರ್ಕ್ ಇಲ್ಲ. ಹಾಗೆ ಎಲ್ಲಿ ಮಾಡೋದು, ಮತ್ತು ನೆಟ್ವರ್ಕ್ಸ್ ಇಲ್ಲ ಅಲ್ವಾ. ಸಾಂಗ್ ಎಲ್ಲ ರೆಡಿ, ನಂಗೆ ಗೊತ್ತುಂಟು ಸಾಂಗ್ ಯಾವುದಂತ, ಆದರೆ ಮಾಡಲಿಕ್ಕೆ ಅದನ್ನು ಹಾಕಲಿಕ್ಕೆ ನೆಟ್ವರ್ಕ್ ಇಲ್ಲ. ಹಾಗೆ ಎಂತ ಅಂತ ಡಿಸೈಡ್ ಮಾಡಬೇಕಷ್ಟೇ. ಇವತ್ತು ಬೇಗ ಅವಸರದಲ್ಲಿ ಹೊರಟದ್ದಲ್ಲ, ಅವಸರದಲ್ಲ, ಗೆಸ್ಸೇ ಇಲ್ಲದಿರಪ್ಪ ಹೇಳಿದ ಕೂಡಲೇ ಅಣ್ಣ ಹೊರಟ ಹೋಗುವ ಅಂತ, ಹಾಗೆ ಹೊರಟದ್ದೆ. ಇದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ, ಉಪ್ಪೂರು. ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ? ಆಯ್ತಾಯ್ತಾಯ್ತು. ನಾವು ಮನೆಗೆ ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯಿತು, ಅದೊಂದು ಒಳ್ಳೆಯದಾಯಿತು. ಮತ್ತು ಎಲ್ಲ ದೇವದರ್ಶನ ಒಳ್ಳೆಯದಾಯಿತು, ರೀತಿಯಲ್ಲಿ ಆಯಿತು. ಒಂದು ಇದು ದೇವಸ್ಥಾನಕ್ಕೆ ಹೋಗೋದು ಅಂತ ಆಲೋಚನೆ ಮಾಡಿದ್ವಿ, 3 ದೇವಸ್ಥಾನಕ್ಕೆ ಹೋಗಿ ಬಂದೆವು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂತ ಹೇಳಲಿಕ್ಕುಂಟ ಹೇಳ್ಬಾ. ಬಾಯ್. ನಾನು ಡ್ರೆಸ್ ಚೇಂಜ್ ಮಾಡಿ. ಬಾಯ್.